10 ದಿವಸ ಉಪವಾಸ ಇದ್ದರೂ ಕೂಡ ಸಸ್ಯಾಹಾರಿ ತಿನ್ನೋದಿಲ್ಲ. ಒಂದು ದೇವ್ರು ಮಾಡಿದ್ದು ಹೇಳ್ತೀನಿ ನಿಮ್ಗೆ. ಅವಕ್ಕೆ ಇವು ಇರ್ತಾವೆ, ಏನೋ ಉಗುರುಗಳು ಇರ್ತಾವೆ, ಅಲ್ಲೂ ಹಂಗೆ ಇರ್ತಾವೆ ಜಗ್ಗ. ತಿಳಿತೀನಿ ನಿಮ್ಗೆ. ಅದು ಒಂದು ಪ್ರಾಣಿ, ಮಾಂಸಾಹಾರಿಗಳು. ಇದು ಸಸ್ಯಾಹಾರಿ ಮೊಲ, ಕುರಿ, ಹಸು, ಮನುಷ್ಯರ ಸತಿ ಇದ್ರೊಳಗೆ ಬರ್ತಾರೆ. ಏನು ಮನುಷ್ಯರು ಕೂಡ ಸಸ್ಯಾಹಾರಿ ಒಳಗೆ ಬರ್ತಾರೆ. ಅವಾಗ ಏನು ಸಿಗ್ತಿದ್ದಿಲ್ಲ, ಆ ಮರುಭೂಮಿ ಇತ್ತು ಅಂತೇಳಿ ಆಗಿನ ಕಾಲದಾಗ ಅನಿವಾರ್ಯ ಅದನ್ನು ಮಾಡ್ತಿದ್ರು. ಈಗ ಸಾಕಷ್ಟು ದವಸ ಧಾನ್ಯಗಳು ಸಿಗ್ತಾವೆ, ತಿಳಿತೀರಿ. ಇನ್ನು ಮಾಂಸ ತಿನ್ನೋದ್ರಿಂದ ನಿಮಗೆ ಲಾಭ ಅನ್ನೋದ್ರ ಬಗ್ಗೆ ಎಷ್ಟು ತಿಳ್ಕೊರಿ. ಒಂದು ಸಲ ಮಾಂಸಾಹಾರಿ ಆದ್ರೆ ಕನಿಷ್ಠ ಒಂದು ಸಲಕ್ಕೆ ಯಾವ ಮೇಲಕ್ಕೆ ಮಾತಾಡೋದು, ಒಂದು ಸಲಕ್ಕೆ 300 ರೂಪಾಯಿ ಸಾಧಾರಣ ಕುಟುಂಬಕ್ಕೆ. ಏಟ್ರಿ? 100 ರೂಪಾಯಿ. 300 ರೂಪಾಯಿ ಒಂದು ದಿನಕ್ಕೆ. ಅದು ಒಂದು ಒಪ್ಪತ್ತಿಗೆ ಸಾಧಾರಣ ಕುಟುಂಬ 300 ರೂಪಾಯಿ. ಮತ್ತು ಕುಟುಂಬ ದೊಡ್ಡದಿತ್ರ 500 600 ಆಕೈತಿ ಹೇಳ್ರಿಪ್ಪ. ಹೌದು ಸರ್. ಒಂದು ದಿವ್ಸಕ್ಕೆ 600 ಆತಂದ್ರೆ ತಿಂಗಳಿಗೆ ಎಷ್ಟಾಯ್ತು? ಅದು 4 ವಾರ 5 ವಾರ ಆದ್ರೂ ಎಷ್ಟು ಆತ ಹೇಳಿ. ಅಂದ್ರೆ ಅಷ್ಟು ರೊಕ್ಕ ನೀವು ಮಾಂಸಾಹಾರಿಗೆ ಖರ್ಚು ಮಾಡ್ತಿರಲ್ಲ. ಅದನ್ನು ನೀವು ಟರ್ನ್ ಮಾಡಿ ಸಸ್ಯಾಹಾರಿಗೆ ಬಂದ್ರೆ ಒಂದೇ ಸಲ 600 ರೂಪಾಯಿ ಖರ್ಚಿದ್ರೆ ಮಾಡಿದ್ರೆ 1 ತಿಂಗಳು ಬರ್ತೈತೆ ನೋಡಿ. ಕಾಯಿಪಲ್ಯ ಬರ್ತೈತೆ ನಮ್ಮ. ಹೌದು, ಬರ್ತೈತೆ ರೀ. ಅಂದ್ರೆ ನಿಮ್ಗೆ ಆರ್ಥಿಕವಾಗಿ ಸಸ್ಯಾಹಾರಿ ಇದ್ರೆ ನಿಮ್ಗೆ ಆರ್ಥಿಕ ಬಲ ಹೆಚ್ಚಾಕೈತಿ, ದುಡ್ಡು ವೇಸ್ಟ್ ಆಗಲ್ಲ. ತಿಳಿತೀನಮ್ಮ. ಇನ್ನು ಮಾಂಸದೊಳಗೆ ಏನೂ ಇರೋದಿಲ್ಲ. ಅಲ್ಲಿ ಮಾಡ್ತಿರ್ತಾರೆ ನೋಡ್ರಿ, ಗಮನ ಆಡ್ತಿರ್ತೈತೆ. ಭಾಳ ಲೇಟ್ ಆತಂದ್ರೆ ಇನ್ನೂ ಗಮನ ಆಡ್ತೈತಿ. ಇನ್ನೂ ಮರುದಿವ್ಸ ಆತಂತರೂ ಅದು ಸನೇಕ್ಕೆ ಹೋಗೋಕ್ಕಾಗೋದಿಲ್ಲ. ಹೇಳ್ತೀನಿ ಮಗ, ಅದ್ರಾಗ ಏನೂ ಇರೋದಿಲ್ಲ. ಅದ್ರಾಗ ನೀವು ಎಣ್ಣೆ, ಕೊಬ್ಬರಿ, ಗರಂ ಮಸಾಲ ಏನು ಹಾಕ್ತಿರಲ್ಲ, ಟಮಾಟೆ ಹಾಕ್ತಿರಲ್ಲ, ಅದಕ್ಕೆ ಅಷ್ಟು ಸ್ವಾದ ಆಗ್ತೈತೆ. ಹೇಳ್ತೀನಿ ಮಗ, ಅದನ್ನೇ ನೀವು ಈ ಕಾಯಿಪಲ್ಯಗೆ ಹಾಕಿದ್ರು ಅದಕ್ಕಿಂತ ಚಲೋ ಆಕೈತಿ. ಈಗ ಬದನೆಕಾಯಿ ಮಾಡಿದ್ರು ಕೂಡ ಅದೇ ತಿನ್ನಂಗಿರುತ್ತೆ. ಅದನ್ನ ನೀವು ಹಾಕಿದ್ರೆ ಅದ್ರ ಮುಂದೆ ಏನ್ರಿ ಇದು ಅಷ್ಟು ರುಚಿ ಆಗುತ್ತೆ. ಒಂದನೇದು ಮಾಂಸ ನೀವು ತಿಂದ್ರಂದ್ರೆ ಕೇವಲ ಮಾಂಸ ಅಷ್ಟೇ ಬೆಳಿತೈತಿ, ಮತ್ತೇನು ಬೆಳೆಯೋಲ್ಲ. ಯಾಕಂದ್ರೆ ಮಾಂಸ ಅಷ್ಟೇ ಬೆಳಿತೈತಿ, ಮತ್ತೇನು ಬೆಳ ಮೈ ಬೆಳಿತೈತಿ. ಹೇಳ್ತೀನಿ ನಿಮ್ಗೆ, ಕೊಬ್ಬು ಬೆಳಿತೈತಿ. ಹೇಳ್ತೀನಿ ನಿಮ್ಗೆ. ಈ ಸಸ್ಯಾಹಾರಿ ಹಂಗಲ್ಲ. ಇದು ಮೊದಲು ರಸ ಆಗ್ತೈತಿ. ಏನಾಗ್ತೈತಿ? ರಸ ಆಗಿ ರಕ್ತ ಆಗ್ತೈತಿ. ರಕ್ತ ಆಗಿ ಮಾಂಸ ಆಗ್ತೈತಿ. ಮಾಂಸ ಆಗಿ ಮೇಧಸ್ಸಾಗ್ತೈತಿ. ಮೇಧಸ್ಸಾಗಿ ಇದು ವೀರ್ಯ ಆಗ್ತೈತಿ. ಇದು ಹಿಂಗೆ ಆಕೈತಿ. ಅದು ಹಂಗಾಗಲ್ಲ. ಹೇಳ್ತೀನಿ ನಿಮ್ಗೆ, ಮಾಂಸ ಟು ಮಾಂಸ. ಹೇಳ್ತೀನಿ ನಿಮ್ಗೆ, ಮಾಂಸ ಯಾರು ತಿಂತಾರ ಅವ್ರಿಗೆ ಕೊಬ್ಬು ಜಾಸ್ತಿ ಆಗಿ ಬುದ್ಧಿ ಮಟ್ಟ ಕಡಿಮೆ ಆಕೈತಿ. ಏನಾಕೈತಿ? ಬುದ್ಧಿ ವಿಕಾಸ ಆಗಲ್ಲ. ಯಾಕಂದ್ರೆ ಮಬ್ಬ ಕೆಡಿಸ್ತೈತೆ. ಒಂದೇದು ಮಾಂಸ ತಿನ್ನೋದ್ರಿಂದ ಕ್ರೂರ ಹಾಕನ ಮನುಷ್ಯ. ಏನು ಮಾಡ್ತಾನ? ಸುಮ್ಮನೆ ಯಾಕೆ ಕ್ರೂರ ಆಯ್ತಂದ್ರೆ ಮಾಂಸ ತಿನ್ನೋದ್ರಿಂದ. ನೀವು ಕ್ರೂರತ್ವ ಬೇಕಂದ್ರೆ ಮಾಂಸ ತಿನ್ರಿ, ಬೇಡ ಅನ್ನೋಲ್ಲ. ಏನ್ರಿ ರಿಸಲ್ಟ್? ದುಡ್ಡು ಭಾಳ ಹಾಳಾಗ್ಬೇಕಂದ್ರೆ ಮಾಂಸ ತಿನ್ರಿ, ನಾವೇನು ಬೇಡ ಅನ್ನೋಲ್ಲ. ಯಾಕ್ರಿ? ದುಡ್ಡು ಭಾಳ ಖರ್ಚಾಗಬೇಕು ಅಂದ್ರೆ ತಿನ್ರಿ. ಇಲ್ರಿ ಬುದ್ಧಿ ಭಾಳ ಕಡಿಮೆ ಆಗಬೇಕು ತಿನ್ರಿ. ಏನೋ ಹೊಡೆದಾಡ್ಬೇಡ್ಬೇಕಂದ್ರೆ ತಿನ್ರಿ. ನೀವು ಅದನ್ನು ಬಿಟ್ಟರೆ ಒಂದೇ ಜಗಳ ನಿಮಗಾಗಲ್ಲ. ಯಾಕಂದ್ರೆ ಮೊಲ ಎಂದೂ ಜಗಳ ಮಾಡಿದ್ದು ನೋಡಿಲ್ಲ. ಆಕಳಗಳ ಎಂದರ ಜಗಳ ಮಾಡ್ಯಾರು ಎಷ್ಟು ಕೂಡಿರ್ತಾವೆ. ಕುರಿ 500,000 ಇರ್ತಾವೆ ಅಂದ್ರೆ ಜಗಳ ಯಾಕೆ ಆಗೋದಿಲ್ಲ ಅಂದ್ರೆ ಸಸ್ಯಾಹಾರಿಗಳು ಜಗಳ ಮಾಡಿಸ್ಕೊಡೋದಿಲ್ಲ. ತಿಳ್ತೀನಿ ನಿಮ್ಗೆ. ಅಂದ್ರೆ ಯಾಕೆ ನೀವು ಭಾಳ ಮಂದಿ ಜಗಳಕ್ಕೆ ರೊಕ್ಕಕ್ಕೆ ಹಾಳು ಮಾಡ್ತೀನಂದ್ರೆ ಅವರು ಎತ್ತಿ ತಿಳ್ಕೊಬೇಕು, ಸ್ವಲ್ಪ ಮಾಂಸ ತೊಗೊತಾರಂತ ತಿಳ್ಕೊಬೇಕು. ಈ ಉಳ್ಕಿದವ್ರು ಏನಾದ್ರಲ್ಲ ಎದ್ದು ಜಗಳಕ್ಕೆ ಹೋಗೋದಿಲ್ಲ. ಅವರು ಬುದ್ಧಿ ಉಪಯೋಗ ಮಾಡ್ತಾರೆ. ಆತು ಬಿಡು, ಮುಂದೆ ನೋಡೋಣ ಅಂತೇಳಿ ಕುಟುಂಬದಾಗೂ ಚಲೋ ಇರ್ತಾರೋ. ಅವರು ಆಸ್ತಿ ಜಗಳ ಇರ್ತಾವೆ. ಅವ್ರು ಯಾವ ಆಗೋದಿಲ್ಲ. ತಿಳ್ತೀನಿ ನಿಮ್ಗೆ. ಇದು ಒಂದು ಮಾಂಸ ತಿಳ್ತಿಲ್ಲ. ಮತ್ತು ಒಂದು ಮಾಂಸ ನೀವು ತಿಂದ್ರಿ ಅಂದ್ರೆ ಅದು ಸಾಯುವಾಗ ಹಲ ಅಂತೈತೆ. ಅದು ಏನಂತೈತಿ? ನಿಮಗೆ ಕುತ್ತಿಗೆ ಅಂತ ಆಕೈತೆ ಆಗ್ತೈತಿಲ್ಲಮ್ಮ. ಆ ಕುದಿಗೆ ಹೋಗ ಅದು ಹಲ ಅಂತೇಳಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತೈತಿ. ನನ್ನ ಕೊಲ್ಲಕತ್ತ ನಾನು ಯಾರು ಕೊಂದಾರ ಬಿಡ್ಬೇಡ. ಏನು ಮಾಡಬೇಡ, ಯಾರು ಕೊಂದಾರ ಬಿಡಬೇಡ ಅಂತ ದೇವರಿಗೆ ಕಂಪ್ಲೇಂಟ್ ಕೊಡ್ತೈತೆ ಹೋಗು ಜೀವ. ಮತ್ತು ಯಾರು ಕಂಪ್ಲೇಂಟ್ ಕೊಟ್ಕೊಳ್ಳಿ ಅವ ರಿಸಲ್ಟ್ ನ್ಯಾಯಾಧೀಶ ಅಲ್ಲ,
ಅವ ಹೆಂಗೆ ಕಾಡ್ತಾನಂದ್ರೆ ಮನೆಯೊಳಗೆ ರಾವ ದರಿದ್ರ ಏನ್ರಿ ಏನು ಇಲ್ಲ ಮಾಡ್ತಿದ್ದ ನಿಮ್ಗೆ ಗೊತ್ತಾಗೋದಿಲ್ಲ ಅದು ಹಂಗೆ ಮಾಡ್ತಿತ್ತು ಪರಮಾತ್ಮನ ಪ್ರಾರ್ಥನೆ ಅದು ಈಡೇರ್ತೈತಿ ಅದಕ್ಕೆ ನಿಮ್ಮ ಮನ್ಯಾಗ ಶಾಂತಿ ಇರಬೇಕು ಸಮಾಧಾನ ಇರಬೇಕು ಅಂದ್ರೆ ನೀವು ಮಾಂಸವನ್ನ ಬಿಟ್ಟು ಬಿಟ್ಟು ಅದ್ರಾಗ ಏನು ರುಚಿ ಇರೋದಿಲ್ಲ ಏನ್ರಪ್ಪ ತಿಂತಿಲ್ಲ ಗೊತ್ತಾಗ್ತಿಲ್ಲ ಅಷ್ಟೇ ಮತ್ತೇನು ಮಾಡ್ಕೊಂಡು ಕೂಡ ಈಗ ಬರ್ರಿ ಅವರಿಗೆ